ಚಾಮರಾಜನಗರ ಜಿಲ್ಲೆಯಲ್ಲಿ ನಿಲ್ಲದ ಹುಲಿ ಆತಂಕ. ಭೀಮನಬೀಡು ಗ್ರಾಮದಲ್ಲಿ ಮತ್ತೆ ಹುಲಿ ಪ್ರತ್ಯಕ್ಷ ಆಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ನಿಲ್ಲದ ಹುಲಿ ಆತಂಕ. ಭೀಮನಬೀಡು ಗ್ರಾಮದಲ್ಲಿ ಮತ್ತೆ ಹುಲಿ ಪ್ರತ್ಯಕ್ಷ ಆಗಿದೆ. ಗುಂಡ್ಲುಪೇಟೆ ತಾಲೂಕಿನ ಭೀಮನಬೀಡು ಗ್ರಾಮ, ಅಲ್ಲಿ ಹುಲಿ ಪ್ರತ್ಯಕ್ಷ ಆಗಿದೆ. 2 ಮರಿಗಳೊಂದಿಗೆ ಒಂದು ತಾಯಿ ಹುಲಿ ಪ್ರತ್ಯಕ್ಷ ಆಗಿದೆ. ಹೊನ್ನೇಗೌಡನಹಳ್ಳಿ ರೈತನಿಗೆ ಕಾಣಿಸಿಕೊಂಡ ವ್ಯಾಘ್ರ. ಬಾಳೆ ತೋಟಕ್ಕೆ ನೀರು ಹಾಯಿಸಲು ತೆರಳಿದ್ದ ಶಶಿಧರ್ ಹುಲಿ ಕಾಣಿಸಿಕೊಂಡ ಹಿನ್ನೆಲೆ ಸ್ಥಳೀಯರಿಗೆ ಈಗ ಆತಂಕ ಕೂಡ ಹೆಚ್ಚಾಗಿದೆ. ಹುಲಿ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಅರಣ್ಯ ಇಲಾಖೆಯಿಂದ ಡ್ರೋನ್ ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಸದ್ಯಕ್ಕೆ ಹುಲಿ ಕಾಣಿಸ್ಕೊಂಡಿರೋದ್ರಿಂದ ಗ್ರಾಮದಲ್ಲೂ ಕೂಡ ಆತಂಕ ಹೆಚ್ಚಾಗಿದೆ. ಈ ಒಂದು ಚಾಮರಾಜನಗರ ಜಿಲ್ಲೆಯ ಸುತ್ತಮುತ್ತ ಒಂದು ಹುಲಿಯ ಕಾಟ ಹೆಚ್ಚಾಗಿದೆ. ಇನ್ನು ಭೀಮನಬೀಡು ಗ್ರಾಮದಲ್ಲಿ ಮತ್ತೆ ಈಗ ಹುಲಿ ಪ್ರತ್ಯಕ್ಷ ಆಗಿದೆ. ಇದರಿಂದ ಆ ಒಂದು ಗ್ರಾಮದ ಜನರಲ್ಲಿ ಆತಂಕ ಕೂಡ ಹೆಚ್ಚಾಗಿದೆ. ಏನಾದರೂ ಒಂದು ವೇಳೆ ಅಟ್ಯಾಕ್ ಮಾಡಿದ್ರೆ ಪ್ರಾಣಕ್ಕೆ ತೊಂದರೆ ಆಗುತ್ತೆ. ಜೊತೆಗೆ ಈಗ ರಾತ್ರಿ ಹೊತ್ತು ಈ ಒಂದು ಹುಲಿಯ ಕಾಟ ಇರೋದ್ರಿಂದ ಹೊರಗಡೆ ಬರಲಿಕ್ಕೂ ಕೂಡ ಸ್ವಲ್ಪ ಜನ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲಿ ಯಾವ ಕ್ಷಣದಲ್ಲಿ ಹುಲಿ ಬರುತ್ತೋ ಅಂತ ಭಯದಲ್ಲಿ ಜೀವನವನ್ನು ಮಾಡುವಂತಹ ಪರಿಸ್ಥಿತಿ ಆ ಒಂದು ಭಾಗದಲ್ಲಿ ನಿರ್ಮಾಣ ಆಗಿದೆ. ಬಾಳೆ ತೋಟಕ್ಕೆ ಶಶಿಧರ್ ಅನ್ನೋರು ನೀರನ್ನು ಹಾಯಿಸ್ಲಿಕ್ಕೆ ಅಂತ ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಹುಲಿಯನ್ನು ನೋಡಿ ಗಾಬರಿ ಆಗಿರ್ತಾರೆ. ಒಂದು ಸ್ಥಳೀಯರೆಲ್ಲರಿಗೂ ಕೂಡ ಈ ಒಂದು ವಿಚಾರವಾಗಿ ಮಾಹಿತಿಯನ್ನು ನೀಡ್ತಾರೆ. ಅದಾದ ನಂತರ ಸ್ಥಳೀಯರು ಅರಣ್ಯ ಇಲಾಖೆಗೆ ಒತ್ತಡವನ್ನು ಹೇರ್ತಾರೆ. ದಯವಿಟ್ಟು ಈ ಒಂದು ಹುಲಿಯನ್ನು ಸಂರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟು ಬನ್ನಿ, ಇಲ್ಲಾಂತಂದರೆ ನಮಗೆ ತೊಂದರೆ ಆಗುತ್ತೆ, ಬಹಳ ಭಯ ಆಗ್ತಾ ಇದೆ. ಈಗ ಮಕ್ಕಳು ಕೆಲವೊಂದ್ಸಲಿ ಹೊರಗಡೆ ಆಟ ಆಡ್ತಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಹುಲಿ ಬಂದರೆ ಏನು ಮಾಡಬೇಕು, ಪ್ರಾಣಕ್ಕೂ ಕೂಡ ತೊಂದರೆ ಇರೋದ್ರಿಂದ ದಯವಿಟ್ಟು ಈ ಒಂದು ಹುಲಿಯನ್ನು ಸೆರೆ ಹಿಡಿಯಿರಿ ಅಂತ ಸದ್ಯಕ್ಕೆ ಅರಣ್ಯ ಇಲಾಖೆಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಒಂದು ಡ್ರೋನ್ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ನೋಡಬೇಕಾಗುತ್ತೆ ಯಾವ ರೀತಿ ಒಂದು ಹುಲಿಯನ್ನು ಹಿಡಿತಾರೆ, ಜೊತೆಗೆ ಆ ಒಂದು ಹುಲಿಯನ್ನು ಕಾಡಿಗೆ ಬಿಟ್ಟು ಬರ್ತಾರೆ, ಏನು ಮಾಡ್ತಾರೆ ಅಂತ ನೋಡಬೇಕಾಗತ್ತೆ.